ಇದು ಮಾತ್ರ ಯೂಟ್ಯೂಬರ್ ಸಮೀರ್ಗೆ ಸಂಬಂಧಪಟ್ಟಂತ ಸ್ಟೋರಿ. ನಿಮ್ಮ ಫ್ರೀಡಮ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಸಮೀರ್ಗೆ ಸಂಬಂಧಪಟ್ಟಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದ್ರೆ ಏನದು? ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ದೂತ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಸಮೀರ್ಗೆ ಸಂಬಂಧಪಟ್ಟ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ದೂತ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಸಮೀರ್ಗೆ ಸಂಬಂಧಪಟ್ಟ ಮತ್ತೊಂದು ಸ್ಟೋರಿ. ಸಮೀರ್ ಪ್ರಕರಣದಲ್ಲಿ ಪೊಲೀಸರ ವಿರುದ್ಧವೇ ಅನುಮಾನ ಮೂಡ್ತಾ ಇದೆಯಾ? ಕಾನೂನನ್ನ ಮೀರಿ ನಡೆದುಕೊಂಡಿದ್ದಾರಾ ಪೊಲೀಸರು? ಹಾಗಾದ್ರೆ ಪೊಲೀಸರು ಎಡವಿದ್ದೆಲ್ಲಿ? ಪೊಲೀಸರು ಉದ್ದೇಶ ಪೂರಿತವಾಗಿ ಕಾನೂನನ್ನ ಮೀರಿದ್ದಾರಾ? ಈ ತರಹದ ಒಂದು ಅನುಮಾನ ಮೂಡ್ತಾ ಇದೆ. ತರಾತುರಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಯಿತಾ? ಸ್ವಯಂ ಪ್ರೇರಿತವಾದಂತಹ ದೂರು ದಾಖಲು ಮಾಡಿಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವಿದೆ. ಆದರೆ ಒಂದು ವಿಚಾರ, ಒಂದು ಭಾಷಣ, ಒಂದು ಹಾಡು, ಒಂದು ಸ್ಟೇಟ್ಮೆಂಟ್, ಒಂದು ಹೇಳಿಕೆ ಆ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹದ್ದಾಗಿದ್ರೆ ಮಾತ್ರ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳೋದಕ್ಕಿರೋ ಅವಕಾಶ. ನ್ಯಾಯಾಧೀಶರು ಎಚ್ಚೆತ್ತುಕೊಂಡಿದ್ದರಿಂದ ಸಮೀರ್ ಪಾರಾದ್ರ. ಒಂದು ವೇಳೆ ಕೋರ್ಟ್ ರಕ್ಷಣೆಗೆ ಬರದಿದ್ದರೆ ಸಮೀರ್ ಬಂಧನ ಫಿಕ್ಸ್ ಆಗ್ತಾ ಇತ್ತು. ಪೊಲೀಸರ ನಡೆಯನ್ನ ಖಂಡಿಸಿದ ನ್ಯಾಯಾಧೀಶರು ಪೊಲೀಸರು ನಡೆಯನ್ನೇ ಪ್ರಶ್ನೆ ಮಾಡಿದ್ರು. ತರಾತುರಿಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದೇಕೆ? ನಿಮಗೆ ಯಾರದ್ದಾದ್ರೂ ಫೋರ್ಸ್ ಇತ್ತಾ, ಒತ್ತಡ ಇತ್ತಾ? ರಾಜ್ಯ ಪೊಲೀಸರಿಗೆ ಕೋರ್ಟ್ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡಿದೆ. ಸಮೀರ್ ಅರ್ಜಿ ವಿಚಾರಣೆ ವೇಳೆ ನ್ಯಾಯಾಧೀಶರು ಫುಲ್ ಗರಂ ಆಗಿದ್ದಾರೆ. ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಂತಹ ನ್ಯಾಯಾಧೀಶರು, ಏನ್ ಅವಸರ ಪೊಲೀಸರಿಗೆ, ಅದೇನ್ ಆತುರ? ಸಮೀರ್ ವಿರುದ್ಧ ಪ್ರಕರಣ ದಾಖಲಿಸಿರುವಂತಹ ಬಳ್ಳಾರಿ ಪೊಲೀಸರು ನಮ್ಮ ರಾಜ್ಯದಲ್ಲೇ ಹಾಡ ಹಗಲೇ ಕೋಟ್ಯಾಂತರ ರೂಪಾಯಿಯನ್ನ ಕೊಳ್ಳೆ ಹೊಡ್ಕೊಂಡೋಗಿ ಒಬ್ಬನಿಗೆ ಶೂಟ್ ಮಾಡಿ ಎರಡು ಆಗಂತಕರು ಓಡ್ ಹೋಗ್ತಾರೆ. ಆಗಿಲ್ಲದೆ ಇದ್ದಂತಹ ತರಾತುರಿ ಸಮೀರ್ ಪ್ರಕರಣದಲ್ಲಿ. ಅದು ಯಾವುದೋ ಒಂದು ದಾನವ್ವ ಎನ್ನುವಂಥ ಹೆಣ್ಣು ಮಗಳನ್ನ ಹಾಡ ಹಗಲೇ ಅತ್ಯಾಚಾರ ಮಾಡಿ ಬಿಸಾಕಲಾಗುತ್ತೆ. ಆಗ ಆ ಸಂದರ್ಭದಲ್ಲಿ ಇಲ್ಲದೇ ಇರತಕ್ಕಂಥ ಇಂಟ್ರೆಸ್ಟು ಈ ಪ್ರಕರಣದಲ್ಲಿ. ಧರ್ಮಸ್ಥಳದ ಪಾಂಗಳದ ಗ್ರಾಮದಲ್ಲಿ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಹೆಣ್ಣು ಮಗಳನ್ನು ಅತ್ಯಂತ ಕ್ರೂರವಾಗಿ ಭೀಭತ್ಸ ರೂಪದಲ್ಲಿ ಕೊಲೆ ಮಾಡಲಾಗುತ್ತೆ. ಆಗ ಇಲ್ಲದೆ ಇರತಕ್ಕಂಥ ಆತುರ, ಅರ್ಜೆಂಟು, ಅವಸರ ಎಲ್ಲ ಸಮೀರ್ ಪ್ರಕರಣದಲ್ಲಿ. ಹಾಗಾದ್ರೆ ಘನ ನ್ಯಾಯಾಲಯ, ಗೌರವಾನ್ವಿತ ಪೀಠ, ಹಾನರಬಲ್ ನ್ಯಾಯಾಲಯ ಪೊಲೀಸರನ್ನೇ ತರಾಟೆಗೆ ತೆಗೆದುಕೊಳ್ತು. ನಿಮಗೆ ಯಾಕೆ ಈ ತರಹದ ಅವಸರ? ಮನುಷ್ಯನಿಗೆ ವಾಕ್ ಸ್ವಾತಂತ್ರ್ಯ ಇದೆ. ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಪ್ರತಿಯೊಂದು ರೈಟ್ಸು ಭಾರತದ ಸಿಟಿಸನ್ನಿಗೆ ಇದೆ. ಯಾವುದೋ ಜಾತಿ, ಧರ್ಮ, ಲಿಂಗ ಅದ್ಯಾವುದಕ್ಕೂ ಕೂಡ ಸೀಮಿತವಾಗಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಮಾತನಾಡುವ ಅಧಿಕಾರ ಇದೆ, ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಅಧಿಕಾರ ಇದೆ, ಇವೆಲ್ಲವೂ ಇದೆ. ಹಾಗಾಗಿ ನ್ಯಾಯಾಲಯ, ಘನ ನ್ಯಾಯಾಲಯ ಈ ತರಹದ ಒಂದು ತರಾಟೆಗೆ ತೆಗೆದುಕೊಳ್ತು ರಾಜ್ಯದ ಪೊಲೀಸ್ ಇಲಾಖೆಯನ್ನ. ಹಾಗಾದ್ರೆ ಸಮೀರ್ ಪ್ರಕರಣದಲ್ಲಿ ಪೊಲೀಸರು ಎಡವಿದ್ರ? I beg to appear for the petitioner, my lord. Here, my lord, the respondent police barged into our law offices yesterday night and made an attempt to arrest the petitioner. On being rebuffed, my lord, a 41A notice was served at 10:45 at our office. My lord, I take my lordship to page 14 for a moment. Lordship with me, my lord? Yes. Page 14, my lord. Received at advocate's office, Bangalore at 10:45. At the bottom, my lord. Page 14. Yes, my lord. Annexure C. Same notice, my lord, below there. One minute.
annexes. 5/3/25 at 10:45 p.m. Yes, my lord. All right. At our offices. My lord, with a direction for me to appear before their police station at 10:30 in Bellary the very next day. That is today, which is otherwise not possible. And also, my lord, they had not furnished us a copy with FIR. My lord, there is no reason for the respondent police to act in such militant haste, so as to, my lord, scuttle the sanctity of the attorney's office. My lord, I'll take my lordship to the facts of the case. The petitioner happens to be a YouTuber. He has uploaded, yes, my lord, he's a popular YouTuber. He has uploaded a program on Saujanya's murder, which received wide circulation. My lord, the respondent police on their own, without a complaint, registers an FIR arraying me under section 299 of BNS, which is offending religious sentiments. My lord, there is not a single word in the very program which essentially makes a comment, let amount a critical comment on any religion Yavudu? whatsoever. ಧರ್ಮಸ್ಥಳದ Yes, my lord. Yes, my lord. No, my lord, the notice is issued to him.